and they may be released. They may be telecasted. They may be reported. On this ground, so class of action arises for us. And Rajshekhar Malali also made a statement that there are 19 CDs in respect of MLAs and other ministers and MLAs other than Ramesh Jarkiholy. So it is mentioned in the plaint. The plaint seems mentioned it in the plaint. So it is a kalpita. ಒಂದು ಆಪಾದನೆ, ಕಲ್ಪಿತ ಆಪಾದನೆ. ನಮ್ಮ ಕಡೆ ಒಂದು ಗಾದೆ ಇದೆ, ಕುಂಬಳಕಾಯಿನ ಕಳ್ಳ ಅಂದ್ರೆ ಎಗಲ್ ಮುಟ್ಟು ನೋಡ್ಕೊಂಡ್ರು ಅಂತೇಳಿ. ಬೆನ್ ಮುಟ್ಕೊಂಡ್ರು ಎಗಲ್ ಮುಟ್ಟು ನೋಡ್ಕೊಂಡ್ರು ಅಂತ. ನಮ್ಮ ಕಡೆ ಹಳ್ಳಿನಲ್ಲಿ ಎಗಲ್ ಮುಟ್ಟು ನೋಡ್ಕೊಂಡ್ರು ಅಂತ. ಎಗಲು ಕುಂಬಳಕಾಯಿನ ಕಳ್ಳ ಅಂದ್ರೆ ಎಗಲ್ ಮುಟ್ಟು ನೋಡ್ಕೊಂಡ್ರು. I don't know what made this honorable ministers to approach the civil court and get the temporary injunction. If they are clear in their mind, they have not done anything which violates the law or it attracts Indian Penal Code or other laws. Without any evidence or provocation, they filed the suit and got the temporary injunction. The civil judge court granted temporary injunction on 6th March 2021 till next date of hearing, that is 31st March 2021. ಅಲ್ಲಿವರೆಗೆ ಕೊಟ್ಟಿದ್ದಾರೆ. 31ರವರೆಗೆ ಟೆಂಪರರಿ ಇಂಜಂಕ್ಷನ್ ಕೊಟ್ಟು 67 ಚಾನೆಲ್ಗಳಿಗೆ ಮತ್ತೆ 68ನೇ ರಾಜಶೇಖರ್ ಮಲಾಲಿ ಅವರಿಗೆ ಯಾವುದನ್ನು ಕೂಡ ಪ್ರಸಾರ ಮಾಡಬಾರದು. ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಯಾವುದೇ ಪ್ರಸಾರ ಮಾಡ್ತಕ್ಕಂಥದ್ದು ಯಾರು ಕೂಡ ಮಾಡಬಾರದು ಅಂತೇಳಿ ಮಾಡಿಬಿಟ್ಟಿದ್ದಾರೆ. ದಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ is given under Article 19 of the Indian Penal Code. And every citizen of this country is expected to know what their representatives are doing in the assembly and in the parliament or in the government. It is the right. ಅವರು ಏನು ಹೇಳಿದ್ದಾರೆ, ಇಂಜೆಕ್ಷನ್ ಕೊಡದೆ ಹೋಗ್ಬಿಟ್ರೆ ನಾವು ನಮ್ಮ ಕ್ಷೇತ್ರದಲ್ಲಿ ಜನಸೇವೆ ಮಾಡ್ಕೊಂಡಿದ್ದೀವಿ, ಮಂತ್ರಿಗಳಾಗಿ ಜನಸೇವೆ ಮಾಡ್ಕೊಂಡು ಬಂದಿದ್ದೀವಿ, ರಾಜ್ಯದಲ್ಲಿ ನಮಗೆ ಒಳ್ಳೆ ರೆಪ್ಯುಟೇಷನ್ ಇದೆ, ಇದೆಲ್ಲ ಮಣ್ಣು ಪಾಲಾಗ್ಬಿಡ್ತದೆ, ತೇಜೋವಧಿ ಆಗ್ಬಿಡ್ತದೆ ಅಂತೇಳಿ ಅವರು ಇಂಜೆಕ್ಷನ್ ಅನ್ನು ತಗೊಂಡಿರ್ತಕ್ಕಂಥದ್ದು. ನನಗೆ ಇವರು ಆಲ್ 6 ಮಿನಿಸ್ಟರ್ಸ್ 2 ಸಾರಿ ಓದ್ತಕ್ಕಂತಾರೆ. ಎಸ್ MLA ಓದ್ತಕ್ಕಂತಾರೆ, ಎಸ್ ಮಿನಿಸ್ಟರ್ ಓದ್ತಕ್ಕಂತಾರೆ,
I will discharge my duties as a minister without fear and ಯಾವುದೇ ನಮಗೆ ಎಂತದು ಭಯ, ಭಾಗ ರಾಗ ದ್ವೇಷ ಯಾವುದು ಇಲ್ದೇನೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. Why they are afraid? Why they are feared if they have not done anything? Why they have approached the court seeking the protection from the court? The very fact, ಈಗ ಇವರು ಯಾವುದೇ ಭಯ ಭೀತಿ ಇಲ್ಲದೇನೆ ನಾವು ಮಂತ್ರಿಗಳಾಗಿ ಕೆಲಸ ಮಾಡ್ತೀವಿ, ಸಮಾಜದ ಕೆಲಸ ಮಾಡ್ತೀವಿ, ಸರ್ಕಾರದ ಕೆಲಸ ಮಾಡ್ತೀವಿ ಅಂತನ್ನುವಾಗ ಭಯ ಯಾಕೆ ಇವರಿಗೆ? ಇವರು ಜನರಿಗೆ ಹೆಂಗೆ ರಕ್ಷಣೆಗೆ ಇರ್ತಾರೆ? ಇವರು ಅವ್ರ ಕ್ಷೇತ್ರದ ಜನರಿಗೆ, ರಾಜ್ಯದ ಜನರಿಗೆ ಹೆಂಗೆ ರಕ್ಷಣೆ ಕೊಡ್ತಾರೆ? ಅವ್ರಿಗೆ ರಕ್ಷಣೆ ಇಲ್ಲ ಅಂತ ಭಯದಿಂದ ಇರುವಾಗ ಬೇರೆ ಜನರಿಗೆ ಹೆಂಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಸಾಧ್ಯ ಆಗ್ತದೆ? ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಇದ್ಯಾಕೆ ಮಧ್ಯದಲ್ಲಿ ಎದ್ದೇಳ್ಬೇಕು ಅಂತ ನಿಮ್ದು ಅಭ್ಯಾಸನ? ಅಲ್ಲ, ಮಾತಾಡ್ಲಿ ಪಾಪ, ನಂದೇನು ತಕರಾರಿಲ್ಲ, ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಫ್ಯಾಕ್ಟ್ಸನ್ನು ಹೇಳ್ತಾ ಸ್ವಲ್ಪ ಅವ್ರ ಆರ್ಗ್ಯುಮೆಂಟನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಮಾನ್ಯ ಸಭಾಧ್ಯಕ್ಷರೇ, ನಾವು ಓತೆಲ್ಲ ತೊಗೊಂಡಿರ್ತೀವಿ, ರಾಗ ದ್ವೇಷ ಭಯ ಇಲ್ಲ ಅಂತ. ಇವತ್ತು ಅವರು ಆತಂಕ ಪಟ್ಟಿರುವಂಥದ್ದು ಈ ಷಡ್ಯಂತ್ರಕ್ಕೆ ಯಾರಾದರೂ ಕೂಡ ಆತಂಕ ಪಡುವಂಥದ್ದು. ಯಾಕಂದರೆ ಉದಾಹರಣೆ ಹೇಳ್ಬಿಡ್ತೀನಿ. ನಿಮ್ಮ ಸರ್ಕಾರ ಇದ್ದಾಗ ಒಬ್ಬ ಮಂತ್ರಿಗಳು